ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೆಂಗಿದ್ದೀರಾ? ಸೊ ನಾನು ಆಲ್ಮೋಸ್ಟ್ ತುಂಬ ದಿನಗಳಾದ್ಮೇಲೆ ಬ್ಲಾಗ್ ಮಾಡ್ತಿರೋದು. ಆಲ್ಮೋಸ್ಟ್ ಒಂದು 6-7 ಡೇಸ್ ಅಂತಲೇ ಹೇಳ್ಬೋದು. ಫುಲ್ ನನಗೆ ಹುಷಾರಿರಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಏನು ಅಂತಲೇ ಅಂದರೆ ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸಖತ್ತು ಸುಸ್ತಾಗ್ಬಿಡ್ತಾ ಇತ್ತು. ಏನಾರ ಕೆಲಸ ಮಾಡೋಣ ಅಂತ ಟ್ರೈ ಮಾಡಿದ್ರು ಆಗ್ತಾ ಇರಲಿಲ್ಲ. ಆಮೇಲೆ ಓಕೆ, ಏನು ಮಾಡೋಕ್ಕಾಗ್ತಿಲ್ಲ, ಸೊ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಫುಲ್ ರೆಸ್ಟ್ ಮಾಡಿದೆ. ಸೊ ಸ್ವಲ್ಪ ಜಾಸ್ತಿ ರೆಸ್ಟ್ ಮಾಡಿದ್ಮೇಲೆ ಆಮೇಲೆ ಸರಿ ಹೋಗ್ತಾ ಬಂತು ಅಂತ ಹೇಳ್ಬೋದು. ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ. ಓಕೆ, ಎದ್ದು ಕೂತ್ಕೊಂಡು ಅಟ್ಲೀಸ್ಟ್ ಟಿ ವಿ ನೋಡೋಕ್ಕಾಗಿರ್ಬೋದು, ಇದೆಲ್ಲ ಮಾಡೋಕ್ಕೆ ಆಯಿತು. ಇಲ್ಲಾಂದರೆ ಎದ್ದೇಳು ಸ್ವಲ್ಪ ಏನಾದರೂ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಜಾಸ್ತಿ ಏನಾದರೂ ಎಷ್ಟಾಗುತ್ತೆ ಅಷ್ಟು ತಿನ್ನು, ಹೋಗಿ ಮಲ್ಕೋ ಅಷ್ಟೇ ಆಗ್ತಾಯಿತ್ತು. ಸೊ ವೈರಲ್ ಫೀವರ್ ಅಂದರೆ ಹಂಗೆ. ಇವಾಗ ಸ್ವಲ್ಪ ಒಂಚೂರು ಸುಸ್ತಲ್ಲೇ ಇದೆ. ನಾನು ಹೋಗಿದ್ದೆ ಹಾಸ್ಪಿಟಲ್ಗೆ. ಡಾಕ್ಟರು ಫಸ್ಟ್ ಜಿಯನ್ ಕರ್ಕೊಂಡು ಅವನಿಗೆ ಹೋದಾಗಲೂ ಅದೇ ಹೇಳಿದರು, ಅವನಿಗೆ ಹುಷಾರಾದ್ರೂ ಒಂದು 3-4 ಡೇಸ್ ಅದು ಸುಸ್ತಾಗಿರ್ಬೋದು, ಅದೆಲ್ಲ ಇರುತ್ತೆ, ಅದು ನೀವು ರಿಕವರ್ ಆಗೋಕ್ಕೆ 10 ಡೇಸ್ ಬೇಕಾಗುತ್ತೆ ಅಂತ. ಸೊ ಅದಾದಮೇಲೆ ನಂಗೆ 3 ಡೇಸ್ ಆದಮೇಲೆ ನನಗೆ ಬಂದಾಗ ನಾನು 2 ಡೇಸ್ ಆದಮೇಲೆ ಹೋಗಿದ್ದೆ. ಯಾಕೆಂದರೆ ಫಸ್ಟ್ 48 hours ಹೋದರೆ ಅವರು ಮಾಮೂಲಿ ನೋಡೋಣ ಅಂತಲೇ ಹೇಳ್ತಾರೆ ಅಂದ್ಬಿಟ್ಟು 48 hours ಆದಮೇಲೆ ನಾನು ಹೋದೆ. ಅವರು ಅದೇ ವೈರಲ್ ಫೀವರು, ಸೊ ನೀವು ಎಷ್ಟಾಗುತ್ತೆ ಅಷ್ಟು ರೆಸ್ಟ್ ಮಾಡಿ, ಫ್ಲೂಯಿಡ್ಸ್ ಎಲ್ಲ ಜಾಸ್ತಿ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಏನಂದರೆ ಅದೇ 10 ಡೇಸ್ ಅಂದರೆ ನಿಮಗೆ 4-5 ಡೇಸ್ ಎಲ್ಲ ಹೋಗ್ಬೋದು, ಫೀವರ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದಾದಮೇಲೆ ನೆಕ್ಸ್ಟು ನಿಮಗೆ ಸುಸ್ತು ಅದೆಲ್ಲ ಇರುತ್ತೆ, ಅದು ಒಂದು 10 ಡೇಸ್ ಆದರೂ ಇರುತ್ತೆ ಅಂತ. ಸೊ ಫೀವರ್ ಎಲ್ಲ ನನಗೆ ಸ್ವಲ್ಪ ಜನಗೆ ಬೇಗ ಹೋಯಿತು ಅಂತ ಹೇಳ್ಬೋದು, ಬಟ್ ನನಗೆ ತುಂಬ ಆಯಿತು. ಸಖತ್ತು ಇವಾಗಲೂ ಸ್ವಲ್ಪ ಸುಸ್ತೆಲ್ಲ ಇದೆ. ಇವತ್ತು ಸ್ವಲ್ಪ ಆರಾಮ್ ಅನಿಸ್ತು. ಓಕೆ, ಕ್ಯಾಮ್ರಾ ಆನ್ ಮಾಡೋಣ. ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ ವ್ಲಾಗ್ಸ್ ಮಾಡೋದು. ನಾವೇನಂದರೆ ಅದು ವ್ಲಾಗ್ಸ್ ಮಾಡ್ತಿರ್ತೀವಲ್ವ, ಅದು ಒಂಥರ ಇದು ಗ್ಯಾಪ್ ಆದಾಗ ಅದೆಲ್ಲ ಆದಾಗ ಒಂಥರ ಬೇಜಾರಾಗುತ್ತೆ. ಸೊ ಫೈನಲಿ ಖುಷಿ ಆಗ್ತಾ ಇದೆ. ಓಕೆ, ಮತ್ತು ಬ್ಲಾಗ್ ಮಾಡ್ಬೋದು ಅಂತ. ನನಗೆ ಹುಷಾರಿಲ್ಲ ಅಂತ ನಾನು ವಿಡಿಯೋ ಹಾಕ್ದಾಗ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ರಿ, ಹುಷಾರಾಗಿ ಅಂತ. ಥ್ಯಾಂಕ್ ಯು ಎಲ್ರಿಗೂ. ಫ್ರೆಂಡ್ಸ್, ಏನು ಗೊತ್ತಾ, ಅದೇ ಫಸ್ಟಿಂದನೂ ನಾವು ಎಗ್ಗು ಚಿಕನ್ ಎಲ್ಲ ಪ್ರೋಟೀನ್ ನಾವು ಜಾಸ್ತಿ ತಿಂತಾನೆ ಇರ್ತೀವಿ. ಸೊ ನಾನು ಚಿಕನ್ ಮಾಡಿದಾಗ ಚಿಕನ್ನು ಇಲ್ಲ ಮಾಮೂಲಿ ದಾಲ್ ಆಗಿರ್ಬೋದು, ಚೆನ್ನ ಆಗಿರ್ಬೋದು, ಸೊ ಈ ಥರದ್ದೆಲ್ಲ ತಿಂತಾನೆ ಇರ್ತೀನಿ. ಬಟ್ ಏನೋ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಸೊ ಎಗ್ಗು ನಮಗೆ ಬೆಸ್ಟ್ ಆಪ್ಷನ್. ಅದಕ್ಕೆ ಸುಮ್ಮನೆ ಹಾಗೆ ಬಾಯ್ಲ್ ಮಾಡಿ ತಿನ್ನೋದು, ಅದು ನಾನು ಯಾವಾಗ ಮಾಡ್ತಾನೆ ಇರ್ತೀನಿ. ತುಂಬ ಸರಿ ನೋಡಿದ್ದೀರ. ಸೊ ಅದಕ್ಕೆ ನಾನೇನು ಮಾಡಿದೆ, ಬಾಯ್ಲ್ ಅವಾಗವಾಗ ಗ್ಯಾಸ್ ಸ್ಟವ್ವೇ ಮಾಡ್ತಿದ್ದೆ. ಸೊ ಆಮೇಲೆ ಓಕೆ, ಅಗಾರೋರ್ದು ಎಗ್ ಬಾಯ್ಲರ್ ಇತ್ತು, ಸೊ ಅದನ್ನು ತರಿಸ್ಕೊಂಡೆ. ಯಾಕೆಂದರೆ ಇದು ಈಸಿ ಆಗುತ್ತೆ ಅದಕ್ಕೆ. ಸೊ ಅದರಲ್ಲಿ ಇವಾಗ ನಾನು ಮಾಡ್ತಾ ಇದ್ದೀನಿ ಎಗ್ಗು. ಇದೊಂದು 2-in-1 ಎಗ್ ಬಾಯ್ಲ್ಸ್ 8 eggs at a ಟೈಮ್ ಅಂತ ಹೇಳ್ಬೋದು. ಹಾಗೆಯೇ ನೀವು 4 eggsವರೆಗೂ ಪರ್ಚೇಸ್ ಮಾಡ್ಬೋದು. ಸೊ ಹಾಗೆಯೇ ವೆಜಿಟೇಬಲ್ ಸ್ಟೀಮ್ ಮಾಡೋದಕ್ಕೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ 3 ಮೋಡ್ಸ್ ಬರುತ್ತೆ, ಸಾಫ್ಟ್, ಮೀಡಿಯಮ್, ಹಾರ್ಡ್ ಅಂತ. ಕಮ್ಸ್ ವಿತ್ ಎ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ. ಹಾಗೆಯೇ ಹೀಟಿಂಗ್ ಪ್ಲೇಟ್ ಬರುತ್ತೆ. ಫುಡ್ ಗ್ರೇಡ್ ಟ್ರಾನ್ಸ್ಪರೆಂಟ್ ಟಾಪ್ ಕವರ್ ಕೂಡ ನಿಮಗೆ ಬರುತ್ತೆ. ಆಟೋಮ್ಯಾಟಿಕಲಿ ಶಟ್ ಆಫ್ ಆಗುತ್ತೆ. ಏನಂದರೆ ಎಗ್ಗು ಬಾಯ್ಲ್ ಆದಾಗ ಅದೇ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಸಿ ಟು ಕ್ಲೀನ್. ಹಾಗೆಯೇ ಮೆಜರಿಂಗ್ ಕಪ್ ಬರುತ್ತೆ. ಸೊ ಹಾಗೆಯೇ ಪಿಯರ್ಸಿಂಗ್ ಪಿನ್ ಬರುತ್ತೆ. ಸೊ ಇದರಿಂದ ಎಗ್ನ ಪಿಯರ್ಸ್ ಮಾಡಿ ಈಸಿಯಾಗಿ ಕ್ರ್ಯಾಕ್ ಆಗೋದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಸೊ ಇದು ನಂಗೆ ತೊಗೊಂಡ್ಮೇಲೆ ಒಂದು ಹೆಲ್ಪ್ ಏನಂದರೆ ಬೇಗ ಕ್ವಿಕ್ಕಾಗಿ ಎಗ್ನ ಬಾಯ್ಲ್ ಮಾಡ್ಬೋದು. ಸೊ ತುಂಬ ಸುಲಭವಾಗಿ ಅದೇ ಆಟೋಮ್ಯಾಟಿಕ್ಕಾಗಿ ಆಫ್ ಆಗೋದ್ರಿಂದ ತುಂಬ ಈಸಿ ಅಂತಲೇ ಹೇಳ್ಬೋದು. ಸೊ ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇದು ಎಗ್ಗನ್ನು ಬಾಯ್ಲ್ ಮಾಡಿದೆ ಅಂತ. ಹಾಗೆಯೇ ನಾನು ಇದನ್ನು ಈ ಥರ ಪೋಚ್ ಎಗ್ ಮಾಡೋಕೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಚಂದಕ್ಕೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಇದನ್ನು ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಟೇಸ್ಟಿಯಾಗಿರುತ್ತೆ ಅಂತ. ಸೊ ಒಂದೊಂದ್ಸರಿ ಈ ಥರ ಡಿಫ್ರೆಂಟಾಗಿ ಕೂಡ ನೀವು ಮಾಡ್ಕೋಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಏನಂದರೆ ನನಗೆ ತುಂಬ ಸುಸ್ತಾಗ್ತಿರುತ್ತೆ, ತುಂಬ ಹೊಟ್ಟೆ ಹಸಿತಾ ಇತ್ತು. ಅವಾಗ ತಾನೇ ಹುಷಾರಾಗಿ ಎದ್ದಿರೋದ್ರಿಂದ ಸೊ ಅದಕ್ಕೆ ನಾನು ಅವ್ರಿಗೆ ಪ್ಲೇಟಲ್ಲಿ ಹಾಕಿಬಿಟ್ಟು ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಊಟ ಮಾಡೋದು. ಅದಾದಮೇಲೆ ಜಿಯನ್ನು ಕರ್ಕೊಂಡೋಗಿ ಮಲಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ.
ಓಟ್ಸು ಇದೆಲ್ಲ ಅವತ್ತಿಂದ ಏನು ಕ್ಲೀನ್ ಮಾಡಿರಲಿಲ್ಲ ಆಯಿತಾ, ಯಾಕೆಂದರೆ ಆಗ್ತಾ ಇರಲಿಲ್ಲ. ಇವತ್ತೆಲ್ಲ ಓಕೆ, ಸ್ವಲ್ಪ ಪರವಾಗಿಲ್ಲ, ಅದಕ್ಕೆಲ್ಲ ಎತ್ತಿರ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಜ್ವರ ಬಂತು, ಏನಾದರೂ ಆಯಿತು ಅಂದರೆ ಮನೆ ಕೆಲಸಗಳಾಗಿರ್ಬೋದು, ಬೇರೆ ಕೆಲಸಗಳೆಲ್ಲ ಆಗಿರ್ಬೋದು, ಆ ಕಡೆ ಈ ಕಡೆ ಹೋಗ್ಬಿಡುತ್ತಾ. ಸೊ ಮತ್ತೆ ಅದನ್ನು ಮಾಡೋದು, ಮತ್ತೆ ನಮ್ಮ ಮೊದಲಿನ ರುಟೀನ್ ಬರೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಇವಾಗ ನಾನು ಹಾಗೆಯೇ ಎಕ್ಸಸೈಸ್ ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ವರ್ಕೌಟ್ ಎಲ್ಲ ಅದನ್ನು ಕೂಡ ಮತ್ತೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ಸ್ಲೋ ಆಗಿ ಮನೆ ಕೆಲಸ, ಮತ್ತು ನಾನು ಸ್ವಲ್ಪ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿದೆ. Do you remember when you walked away? When all of our embers became ashes of grey. But I've been going tired again. ಈ ಪುಡಿ ಆಗಿ ಹೋಯ್ತದನ್ನ ಇದಾನೆ ಜ್ವರ ಬಂದಿದ್ದ ಸಹ ಟೀ ಮಾಡಕ್ಕೆ ಹೋಗಿ ಬೈಸ್ಕೊಂಡು ತಿರ್ಗಾ ಅವಳೆ ಮಾಡಿ, ಅದಕ್ಕೆ ಇವತ್ತು ಜ್ವರ ಕಮ್ಮಿ ಆದ್ಮೇಲೆ ತಿರ್ಗಾ ನಾನು ಮಾಡ್ಕೊಡ್ತೇನೆ. ಹೋಗ್ಲಿ ಪಾಪ ಅಂತ ಹುಷಾರಾದ್ಮೇಲೆ ಮಾಡಕ್ ಬಂದಿದ್ದು ನೋಡಿ. ಅವತ್ತು ಮಾಡಕ್ ಹೋದ್ರೆ ಕೊಬ್ಬಾಡಿದ್ರು, ಅದಕ್ಕೆ ಮಾಡಿ ಬರ್ತಾನೆ ಇದಲ್ಲ, ಅದ್ರಲ್ಲಿ ನಾನು ಹಂಗೆ ಹಾಕ್ತೀನಪ್ಪ. ಹಂಗೆ ಅಂತ ಮೆಜರ್ಮೆಂಟ್ ಗೊತ್ತಾಗ್ತದೆ, ಹಂಗೆ ಹಾಕಿದ್ರೆ ಟೀ ಶೆಫ್ ಇವರು, ಟೀ ಶೆಫು, ಮ್ಯಾಗಿ, ಆಮ್ಲೆಟ್ ಅಷ್ಟೇ. ರೈಸ್ ಅದೆಲ್ಲ ಮಾಡಕ್ ಬರಲ್ಲ. ನೋಡಿ ಟೀ ಮಾಡ್ಕೊಬಂದು ಕೊಟ್ಟಿದ್ದಾರೆ. ಫುಲ್ ಗಟ್ಟಿಗಿರುತ್ತೆ ಅವ್ರ ಟೀ, ನಾನು ಮಾಡೋದಕ್ಕೆ ಜಾಸ್ತಿ ಗಟ್ಟಿ. ಟೀ ಒಂಚೂರು ಅಲ್ಲಿಂತ ಒಂಚೂರು ಚೆನ್ನಾಗಿ ಮಾಡ್ತಾರೆ, ಫುಲ್ ಚೆನ್ನಾಗಿ ಮಾಡ್ತಾರೆ ಒಂಚೂರು. ಅವ್ರದಿನ್ನೂ ಹಾಲು ತಣ್ಣಗಾಗ್ತಾ ಇದೆ, ಅವರು ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇವತ್ತು ಸ್ಕೂಲಲ್ಲಿ ಏನೋ ಪರೀಕ್ಷೆ ಮಾತಾಡ್ಬಿಟ್ಟು ಫುಲ್ ವೆಲ್ಡನ್ ಅನ್ನಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಏನಂದ್ರು ಸೊ ಆಮೇಲೆ ಜಿಯನ್ನು ಎದ್ದು ಬಂದ, ನನ್ನದು ಕೆಲಸಗಳೆಲ್ಲ ಮುಗಿಸಿ ಅವನಿಗೆ ಹಾಲು ಕೊಟ್ಟು, ಮತ್ತು ಸಣ್ಣ ಪುಟ್ಟ ಈ ಥರದ್ದೆಲ್ಲ ಇರುತ್ತಲ್ಲ, ಸೊ ಪಾತ್ರೆಗಳಾಗಿರ್ಬೋದು, ಆ ಥರದ್ದು ಈ ಕೆಲಸಗಳೆಲ್ಲ ಈವ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಾನು ಮತ್ತೆ ಇದನ್ನು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ, ಸ್ವಲ್ಪ ಲೇಟಾಗಿ ಹೇಳ್ತೀವಿ ಅಂತ ಹೇಳ್ಬೋದು. ವೀಕೆಂಡಲ್ಲಿ ಎದ್ದು ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ. ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಸೊ ಜಿಯನ್ಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ಏನು ಮಾಡೋದು, ಒಂದೊಂದು ಸರಿ ತಿನ್ನಬೇಕಂತ ನಮ್ಗೆ ಅನಿಸುತ್ತೆ. ಅದಕ್ಕೆ ನಾನು ಬನ್ಸಿ ರವೆ ಉಪ್ಪಿಟ್ಟೆ ಮಾಡೋದು. ನಾನು ನಾರ್ಮಲ್ ರವೆ ಅಷ್ಟೊಂದು ನನಗೆ ಚಂದಗೆ ಇಬ್ಬರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಬನ್ಸಿ ರವೆ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಏನು ಜಸ್ಟ್ ಆನಿಯನ್ನು, ಟೊಮೆಟೊ ಅದಷ್ಟೇ ಹಾಕಿ ಮಾಡಿದೆ. ವೆಜಿಟೇಬಲ್ಸ್ ಎಲ್ಲ ಏನು ಹಾಕಿರಲಿಲ್ಲ. But I've been going tired again and time again. I hope that you will see my heart too. But you don't remember me like I remember. ಸೊ ಬ್ರೇಕ್ಫಾಸ್ಟ್ ಬೇಗ ಆಗೋದು ಅಂದರೆ ಉಪ್ಪಿಟ್ಟೆ ಅಂತ ಹೇಳ್ಬೋದು. ಅದ್ರ ಜೊತೆ ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ 1 ಕಪ್ ಕಾಫಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಚಂದು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಹೋದೆ. ಸೊ ಅವತ್ತಿಂದ ದೇವ್ರ ಪೂಜೆ ಕೂಡ ನನಗೆ ಸರಿಯಾಗಿ ಮಾಡೋದಕ್ಕಾಗಿರಲಿಲ್ಲ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಸ್ನಾನ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತು. ಯಾಕೆಂದರೆ ಜ್ವರ ಬಂದುಬಿಟ್ರೆ ಎದ್ದು ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಅದ್ರ ಮಧ್ಯೆ ಪೂಜೆ ಮಾಡೋದು, ಸ್ನಾನ ಮಾಡೋದು ಇದೆಲ್ಲ ಆಗೋದೇ ಇಲ್ಲ. ಸೊ ಎಲ್ಲ ಮಾಡಿದ್ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತು.
I can't fix this, I hope you believe that I tried. ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದಾಯ್ತು. ಇವಾಗ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಏರ್ಪೋರ್ಟ್ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸುಮ್ಮನೆ ಒಂದು ಡ್ರೈವ್ ತರ ಆಗತ್ತೆ, ಅವತ್ತಿಂದ ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು. ಸೊ ರೆಡಿ ಆಗಿದ್ದೀವಿ. ಈಗ ನಂದು ಔಟ್ಫಿಟ್ ತೋರಿಸ್ತೀನಿ. ಟೀ ಶರ್ಟ್ ಪ್ಯಾಂಟ್ ತೋರಿಸ್ತೀನಿ ಆಮೇಲೆ ನಾನು ನಿಮಗೆ. ಬ್ಯಾಗ್ ಜನ್ ಕೂಡ ರೆಡಿಯಾಗಿ ಕೂತಿದ್ದಾನೆ. ಅವರು ಏನಂತೆ ಇವತ್ತು ಕೊರಿಯನ್ ಬಾಯ್ ಆಗ್ಬಿಟ್ಟಿದಾರಂತೆ. ಅವಾಗಿಂದ ನಾನು ಕೊರಿಯನ್ ಬಾಯ್ ಅಂದ್ಬಿಟ್ಟು ಹೇಳ್ಕೊಂಡು ಕೂತಿದ್ದಾನೆ ಟಿವಿ ನೋಡ್ಕೊಂಡು. ಸೊ ಬನ್ನಿ ಇವಾಗ ಹೋಗೋಣ. ಸೊ ಜಿಯನ್ ನಿದ್ರೆ ಮಾಡಿಲ್ಲ, ಅವ್ನು ನಿದ್ರೆ ಮಾಡ್ತಿದ್ದಾನೆ. ನಿದ್ರೆ ಮಾಡ್ತಾನಂತೆ ಸ್ವಲ್ಪ ಹೊತ್ತು. ಹಿಂದೆ ಕೂತ್ಕೊತಾನೆ ಇವಾಗ ಸೀಟ್ ಬೆಲ್ಟ್ ಹಾಕೊಂಡಂಗೆ. ನಾವು ಮುಂದೆ ಕೂತ್ಕೊಂಡಿದೀವಿ. ಟೈಮ್ ಬಂದು 5 ಆಗಿದೆ. ಹೋಗಷ್ಟಾಗಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. But there's never a right time, only a wrong time. ಬೇಬಿ ಅವರು ನಿದ್ರೆ ಮಾಡ್ಕೊಂಡಿದ್ರು. ಸೊ ಅಲ್ಲೊಂದ್ 2 ಕಡೆ ಫುಲ್ ಜಾಮ್ ಆಗಿ ಮಡಗಿತ್ತಲ್ಲ. ಆಲ್ಮೋಸ್ಟ್ ಹೆಬ್ಬಾಳ ಹತ್ರ 2 ಕಡೆ ಫುಲ್ ಜಾಮ್ ಇತ್ತು. ಇವಾಗ ಪರವಾಗಿಲ್ಲ, ಏನು ಜಾಮ್ ಅಂತ ತೋರಿಸ್ತಾ ಇಲ್ಲ ಅಷ್ಟರಲ್ಲಿ. ಸೊ ಅಷ್ಟರಲ್ಲಿ ಆ ಜಾಮ್ ಎಲ್ಲ ಮುಗಷ್ಟರಲ್ಲಿ ಜಿಯನ್ ಚೆನ್ನಾಗಿ ನಿದ್ರೆ ಮಾಡಿ ಎದ್ದು ಇನ್ನೊಂದು 1 ಮಿನಿಟ್ ಇದೆ ಅಂತೆ ನಿದ್ರೆ ಎದ್ದಿದ್ದಾರೆ. ಬಟ್ ಅದು 1 ಮಿನಿಟ್ ಇನ್ನೊಂದ್ ಸ್ವಲ್ಪ ಇದೆ ಅಂತ ಹೇಳ್ತಿದ್ದಾರೆ. Do you remember when you walked away? When all of our embers became ashes of grey. ಸೊ ಫಸ್ಟ್ ಟೈಮ್ ಏರ್ಪೋರ್ಟ್ ನಮ್ ಕಾರಲ್ಲಿ ಹೋಗ್ತಿರೋದು. ನಾವು ಎಲ್ಲ ಟ್ರಾವೆಲ್ ಮಾಡೋದು ಕ್ಯಾಬಲ್ಲಿ ಹೋಗ್ಬಿಡ್ತಾ ಇದ್ವಿ ಅಂತ, ಯಾಕೆಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋದು ಆಗಲ್ಲ ಅಂತ. ಸೊ ಫಸ್ಟ್ ಟೈಮ್ ಸುಮ್ಮನೆ ಹೋಗ್ತಾ ಇದ್ದೀವಲ್ಲ, ಪಾರ್ಕಿಂಗ್ ಎಲ್ಲಿ ಅಂತ ನೋಡ್ಬೇಕು ಫಸ್ಟ್. ನೋಡಿ, ಫಸ್ಟ್ ಟೈಮ್ ಟ್ರಾವೆಲ್ ಮಾಡಕ್ ಬರದೆ ಏರ್ಪೋರ್ಟ್ ಬಂದಿರೋದೇನು. ಫ್ಲೈಟ್ ಅಂತ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾನೆ ಆಗ್ಲಿಂದ. ಸೊ ವೀಕೆಂಡಲ್ಲಿ ಮಾಲ್ಸು ಅಲ್ಲೆಲ್ಲ ಹೋಗ್ತಿರ್ತೀವಲ್ಲ, ಸೊ ಅದಕ್ಕೆ ಈ ಸರಿ ಸುಮ್ಮನೆ ಏರ್ಪೋರ್ಟ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋದ್ವಾ. ಅಲ್ಲಿ CTR ಕಾಣಿಸ್ತು, CTR ಓಪನ್ ಆಗುತ್ತು. ಸೊ ಮಲ್ಲೇಶ್ವರಂಗೆ ಹೋದರೆ CTRಗೆ ತುಂಬ ಗೊತ್ತಲ್ಲ ನಿಮಗೆ ಎಷ್ಟು ಜನ ಇರ್ತಾರೆ ವೀಕೆಂಡ್ಸಲ್ಲೆಲ್ಲ ಅಂತ ಹೋದ್ವಿ. ಓಪನ್ ಆಗುತ್ತಲ್ಲ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಜಿಯೋನು ಕರ್ಕೊಂಡು ಹೋದ್ವಿ. ಜಿಯನ್ಗೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ. ಸೊ ಪ್ರೈಸ್ ಸ್ವಲ್ಪ ಅಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಇತ್ತು. ನೋಡೋದಕ್ಕೆ ಅಲ್ಲಿ ಇರುತ್ತಲ್ಲ ದೋಸೆ ಅದೇ ಥರ ಇತ್ತು. ಬಟ್ ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಮಲ್ಲೇಶ್ವರಂ ಅದು ಒಂಥರ ಏನು ಹೇಳ್ತಾರೆ, ಅದಕ್ಕೆ ಮ್ಯಾಚ್ ಮಾಡೋದು ಕಷ್ಟನೇ, ಸೇಮೇ. ಬಟ್ ಏನೋ ನನಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. Do you remember when you said you'd stay? When all of our memories kept us feeling okay. Like I remember you. ಫ್ರೆಂಡ್ಸ್ ತಿನ್ಕೊಂಡು ಸ್ವಲ್ಪ ಹೊತ್ತರೆಲ್ಲ ಒಡ್ಡಾಡಿಕೊಂಡು ಮತ್ತೆ ಬಂದು ಸುಮ್ಮನೆ ಕುತ್ಕೊಂಡಿದ್ದೀವಿ. ಟೇಸ್ಟ್ ಏನೋ ಒರಿಜಿನಲ್ ಮಲ್ಲೇಶ್ವರಂ ಅಷ್ಟೇನು ಇರಲಿಲ್ಲ. ಪ್ರೈಸು ಡಬಲ್ಲು, ಬಟ್ ಟೇಸ್ಟು ಒಂದು 30% ಅಷ್ಟೇ ಅಲ್ಲ, ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗೋದು. ಫುಲ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಓಕೆ ಆಗಿತ್ತು. ಸೊ ನಾವು ಸುಮ್ಮನೆ ಒಂದು ರೌಂಡ್ ಓಡಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಲ್ಲ, ಹಾಗೆ ಇತ್ತಲ್ಲ ಟ್ರೈ ಮಾಡಿದ್ವಿ. ಸೊ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೊಂದು ಟಾಯ್ ಶಾಪ್ ಇದೆ, ಅಲ್ಲಿ ಹೋಗಿ ನೋಡ್ಬೇಕು. ಲೆಸ್ಸಿ ಅಂತೆ, ಲೆಟ್ಸಿ. ಓಕೆ, ವಿಲ್ ಸಿ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀವಿ, ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. Do you remember when you walked away? When all of our embers became ashes of grey. But I've been going tired again and time again. I hope ಜಿಯು ಹೆಂಗಿತ್ತು, ಇಷ್ಟ ಆಯ್ತಾ? ಅವನು ನಡೀರಿ ಒಳಗಡೆ ಹೋಗೋಣ ಫ್ಲೈಟ್ ಒಳಗಡೆ ಅಂತ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ. ಏರ್ಪೋರ್ಟ್ ಒಳಗಡೆ ಹೋಗಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ. ಫಸ್ಟ್ ಫ್ಲೈಟ್ ಅಲ್ಲಿ ಹೋಗೋಣ ಅಂದ. ನಾನು ಟಿಕೆಟ್ ಎಲ್ಲ ಇಲ್ಲಪ್ಪ, ಟಿಕೆಟ್ ಬುಕ್ ಮಾಡಿಲ್ಲ, ಅದಕ್ಕೆ ಆಮೇಲೆ ಹೋಗಿ ಸುಮ್ಮನೆ ನೋಡ್ಕೊಂಡ್ ಬರೋದಂತೆ. ಏರ್ಪೋರ್ಟ್ ಒಳಗಡೆ ನೀನ್ ಹೇಳ್ತಿದ್ದಲ್ಲ ಒಳಗಡೆ ಹೋಗೋಣ ಅಂತ.
ಚೆನ್ನಾಗಿತ್ತು ಒಂಥರ. ಏರ್ಪೋರ್ಟ್ ಒಳಗಡೆನೂ ಅವನು ಟಾಯ್ ಶಾಪ್ ಹೋಗ್ಬೇಕಿತ್ತು. ಓ ಅಲ್ಲಿ ಹ್ಯಾಮ್ಲೀಸ್ ಇರುತ್ತಲ್ಲ ಅದಕ್ಕೆ. ಕರೆಕ್ಟ್ ಅಲ್ಲಿ ಒಳಗಡೆ ಹ್ಯಾಮ್ಲೀಸ್ ಇರುತ್ತಲ್ಲ ಅದಕ್ಕೆ ಅವನು. ಸೊ ಚೆನ್ನಾಗಿತ್ತು. ಪಾರ್ಕಿಂಗ್ ಎಷ್ಟು ಚಾರ್ಜ್? 600 ಒನ್ ಡೇಗೆ ಪರ್ ಅವರು ಎಷ್ಟು ನೋಡಿಲ್ಲ ಸರಿಯಾಗಿ. 100 ಅಂತ ಅನ್ಸುತ್ತೆ 1 hourಗೆ. ನಮ್ದು ಆಗ್ಲೇ ಜಾಸ್ತಿನೇ ಆಯ್ತು. And if I can't fix this, I hope you believe that I tried. ಫ್ರೆಂಡ್ಸ್ ಬಂದಿದ್ದಾಯ್ತು. ಹೇಗಿತ್ತು ನಮ್ಮ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಬರೋಕೆ ಹೋಗಿದ್ದು ಏರ್ಪೋರ್ಟ್ಗೆ ಒಂದು ವೀಕೆಂಡ್ ಔಟಿಂಗ್ ಥರ. ಸೊ ಯಾವಾಗ ಬೇಕಾದ್ರೂ ನೀವು ಬೇಕಾದ್ರೂ ಹೋಗ್ಬೋದು. ಪಾರ್ಕಿಂಗು ಎಷ್ಟಾಯಿತು ಅಂದರೆ 200 rupees ಆಯಿತು. ನಾವು ಮೋರ್ ದೆನ್ 2 hours ಮೇಲೆ ಆಗಿತ್ತು. ಸೊ ಹೋಗಿ ನಾವೆಲ್ಲ ಸುತ್ತಾಡ್ಕೊಂಡು ಬಂದಿದ್ದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆವಾಗಿಂದ ಹೋಗೋಣ ಅನ್ಕೋತಾ ಇದ್ವಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸುಮ್ಮನೆ ಹೋಗ್ಬರೋಣ ಒಂದ್ಸರಿ ಹಾಗೆ ಸುತ್ತಾಡ್ಕೊಂಡು ಅಂತ. ಇವಾಗ ಹೋಗಿ ಬಂದ್ವಿ. ಆಲ್ಮೋಸ್ಟ್ 9:30 ಆಗಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಬಿಸಿನೀರು ಅದು ಇದು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಆಮೇಲೆ ಮಲ್ಕೊಳ್ಳೋದು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಇನ್ನೂ ಅದು ವಾಯ್ಸ್ ನಾರ್ಮಲ್ ವಾಯ್ಸ್ ಬರಬೇಕು. ಸೊ ಜಾಸ್ತಿ ಪ್ರಪ್ರ ಅಂತ ಮಾತಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಅಂದರೆ ಸುಸ್ತು ಅದೆಲ್ಲ ಇನ್ನೂ ಇದೆ. ಸೊ ಅದು ಆಲ್ಮೋಸ್ಟ್ 10 days ಆದಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಕಡಿಮೆ ಆಗುತ್ತೆ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. I hope you believe that I tried.